ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ರಾಜ್ಯ ರಾಜಕಾರಣದ ಅಜಾತ ಶತ್ರು ಶಿವಶಂಕರಪ್ಪ ಇನ್ನಿಲ್ಲ. ರಾಹುಲ್ ಗಾಂಧಿ, ಖರ್ಗೆ, ಮಾಜಿ ಪ್ರಧಾನಿ ದೇವೇಗೌಡರು, ಆರ್ ಅಶೋಕ್, ವಿಜಯೇಂದ್ರ ಸೇರಿ ಹಲವರು ಸಂತಾಪವನ್ನು ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ರಾಜಕಾರಣದ ಅಜಾತ ಶತ್ರು ಶಿವಶಂಕರಪ್ಪ ಇನ್ನಿಲ್ಲ. ರಾಹುಲ್ ಗಾಂಧಿ, ಖರ್ಗೆ, ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಆರ್ ಅಶೋಕ್ ಆಗಿರಬಹುದು, ವಿಜಯೇಂದ್ರ ಆಗಿರಬಹುದು, ಹಲವರು ಸಂತಾಪವನ್ನು ಸೂಚಿಸಿದ್ದಾರೆ. ಅವ್ರು ಯಾವತ್ತೂ ಕೂಡ ವೆಸ್ಟ್ ಎಂಡ್ ಅಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಬಹಳ ದುಃಖ ಆಗುತ್ತೆ. ಬಹಳ ಒಂದು ಸಾಧನೆಯನ್ನ ಎಲ್ಲಾ ತರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂತವರಿಗೆ, ಯುವಕರಿಗೆ ಬಹಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂತವ್ರು ಅವರ ಗುಣಗಳನ್ನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರ್ತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತೆ ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂತವ್ರು ತಗೊಳ್ಬೇಕಾಗುತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನ ನಾವು ಮುಂದೆ ತಗೊಂಡು ಹೋದ್ರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದನ್ನ ನಾವು ತಗೊಳ್ಬೇಕಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಆಗ್ತದೆ. ಯಾಕಂದ್ರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಕ್ಕಿಂತ ಪೂರ್ವಕವಾಗಿ ಕೂಡ ಬಹಳ ಆತ್ಮೀಯರಾಗಿದ್ರು. ನನಗೆ ವೈಯಕ್ತಿಕವಾಗಿ ಅವ್ರು ಯಾವತ್ತೂ ಕೂಡ ವೆಸ್ಟ್ ಎಂಡ್ ಅಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಬಹಳ ದುಃಖ ಆಗುತ್ತೆ. ಶಾಕಿಂಗ್ ನ್ಯೂಸ್. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ಶಾಸಕರಾದಂತ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದಕ್ಕೆನ ನಮಗೊಂಥರ ಶಾಕ್ ಆಯ್ತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂತ ಪ್ರೀತಿ ನನಗೆ. ನಾನು ರಾಜ್ಯ ಯುವಜನತಾದ ಅಧ್ಯಕ್ಷ ಆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ. ಅವತ್ತ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ನಾವೆಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡವರು. ಎಲ್ಲಾ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂತವ್ರು ಕಳ್ಕೊಂಡೆಲ್ಲ ಇವತ್ತು ನಮ್ಗೆ ಬಹಳ ನೋವಾಗಿದೆ. ಆ ದುಃಖವನ್ನು ಭರಿಸ್ಲಿಕ್ಕೆ ನಮ್ಮ ಮಲ್ಲಾರ್ನಾಥ್ ಸಚಿವರಾಗಿ ಅವರೆಲ್ಲ ದೊಡ್ಡ ಕುಟುಂಬ ಇದೆ ಅವ್ರದ್ದು. ಅವ್ರು ನಮ್ಮ ಹುಬ್ಬಳ್ಳಿ ಭಾಗದಾಗ ಬೀಗ್ತಾರ ಮಾಡ್ರ, ಬೇರೆ ಬೇರೆ ಕಡೆ ಬೀಗ್ತಾರ ಮಾಡ್ರ. ಅಂತ ವ್ಯವಸ್ಥೆಯಲ್ಲಿ ಅವ್ರ ಕುಟುಂಬಕ್ಕೆ ನೋವಾದದನ್ನ ಸಹಿಸುವಂತ ಶಕ್ತಿಯನ್ನ ದೇವ್ರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು. ವೈಯಕ್ತಿಕವಾಗಿ ನನಗೂ ಕೂಡ ದುಃಖ ಆಗಿದೆ. ಆ ದುಃಖವನ್ನು ತಡೀತಕ್ಕಂಥ ಶಕ್ತಿ ಆ ದೇವ್ರು ನೀಡ್ಲಿ ಅಂತ ವಿನಂತಿಯನ್ನು ಮಾಡ್ತಾರೆ.